ಸನ್ಮಾನ ಮಾಡಿಸ್ಕೊಳ್ಳಿಕ್ಕಂತೂ ಬಂದವನಲ್ಲ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ನೀವೆಲ್ಲ ತಂದಿದ್ದೀರಿ. ನಮ್ಮೆಲ್ಲ ಶಾಸಕರುಗಳನ್ನು ಆಯ್ಕೆ ಮಾಡಿದ್ದೀರಿ. ಈ ಸರ್ಕಾರ ನಿಮಗೆ ಋಣ ತೀರಿಸಬೇಕು, ನಿಮ್ಮ ಸೇವೆ ಮಾಡಬೇಕು. ಏನೇನು ಸಮಸ್ಯೆ ಇದೆ ಬಂದು ಇಲ್ಲೇ ಕೂತ್ಕೊಂಡು ಬಗೆಹರಿಸಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅನೇಕ ಬೇಡಿಕೆಗಳನ್ನು ಈಗಾಗಲೇ ಶಾಸಕ ಮಿತ್ರರು, ರಾಜಣ್ಣವರು, ಶಾಂತನಗೌಡರು, ಮಲ್ಲಿಕಾರ್ಜುನರವರು ಮತ್ತು ನಮ್ಮ ಮಂತ್ರಿಗಳು ಈ ಜಿಲ್ಲೆಗೆ, ಈ ಭಾಗಕ್ಕೆ ಆಗಬೇಕಾದಂಥ ಅನೇಕ ವಿಚಾರಗಳು, ನಮ್ಮ ಇಲಾಖೆಯ ಸಮಸ್ಯೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇದೆಲ್ಲ ಬಹಳ ಅರ್ಥಪೂರ್ವಕವಾಗಿ ಆಗಬೇಕಾದಂಥ ವಿಚಾರ. ಕುಡಿಯುವ ನೀರಿನ ವಿಚಾರದಲ್ಲಿ ವಿದ್ಯುತ್ ಶಕ್ತಿ ಯಾವ ರೀತಿ ಸರಬರಾಜು ಆಗಬೇಕು ಅನ್ನೋದು ಕೂಡ ಮಂತ್ರಿಗಳು, ಶಾಸಕರು ತಿಳಿಸಿದ್ದಾರೆ. ಇದನ್ನ ಗಮನಿಸಿದ್ದೇನೆ. ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ತೊಡಕುಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಈ ಮಧ್ಯಾಹ್ನ ಆದ ಮೇಲೆ ನಾನು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಶಾಸಕರ ಸಮ್ಮುಖದಲ್ಲಿ ಒಂದು ಸಭೆಯನ್ನ ಕರೆದಿದ್ದೇನೆ. ಪ್ರಗತಿ ಏನೇನಾಗಿದೆ, ಏನೇನಾಗಬೇಕು, ಏನ್ ತೀರ್ಮಾನ ಆಗಬೇಕು ಅಂತೇಳಿ ನಮ್ಮ ಇಲಾಖೆ ಎಲ್ಲ ತಂಡ ಇಲ್ಲಿಗೆ ಬಂದಿದೆ, ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದೆ. ಸೊ ಇಲ್ಲೇ ಅದಕ್ಕೆ ಒಂದು ಸಮರ್ಪಕವಾದಂಥ ತೀರ್ಪನ್ನು ಕೊಟ್ಟು ಜಾಗೃತಿಯಾಗಿ ಎಲ್ಲ ಕಾಮಗಾರಿಗಳನ್ನ ತೆಗೆದುಕೊಳ್ಳಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ರೈತರ ಸಮಸ್ಯೆ ಬಗ್ಗೆ ಈಗಾಗಲೇ ನಾವು ದುಗಡವನ್ನ ಈಗಾಗಲೇ ಶಾಂತನಗೌಡರು, ವಡ್ನಾಳ್ ರಾಜೇಂದ್ರವರು ಮತ್ತು ಮಲ್ಲಿಕಾರ್ಜುನ್ ಎಲ್ಲ ಕೂಡ ತಿಳಿಸಿದ್ದು. ಆದರೆ ನಾನು ಈ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಇದು ಒಂದಿನದ 2 ದಿನದ ಸಮಸ್ಯೆ ಅಲ್ಲ, ಇದು 16 ವರ್ಷದ ಒಂದು ದೊಡ್ಡ ಸಮಸ್ಯೆ. ಒಂದೇ ದಿನಕ್ಕೆ ಈ ಇಲಾಖೆನ ಬದಲಾವಣೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು